ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಅನಾರೋಗ್ಯದ ಕಾರಣ ಮಧ್ಯಂತರ ಜಾಮೀನನ್ನ ಪಡೆದು ಹೊರಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಇದ್ದಂತ ನಟ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾದ ಕಾರಣ ಅವರಿಗೆ ಸರ್ಜರಿ ಮಾಡಿಸುವ ಅವಶ್ಯಕತೆ ಇದೆ ಎಂದು ವೈದ್ಯರು ಹೇಳಿದ ಬೆನ್ನಲ್ಲೇ ದರ್ಶನ್ಗೆ ಹೈಕೋರ್ಟ್ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಿತು. ಆದ್ರೆ ದರ್ಶನ್ ಜೈಲಿನಿಂದ ಹೊರಬಂದು ಸುಮಾರು ದಿನಗಳೇ ಕಳೆದರೂ ಕೂಡ ಸರ್ಜರಿ ಮಾಡಿಸಿಕೊಂಡಿಲ್ಲ. ಯಾಕೆಂದ್ರೆ ದರ್ಶನ್ಗೆ ಸರ್ಜರಿ ಮಾಡಿಸಿಕೊಂಡ್ರೆ ಮುಂದೆ ಅವರ ನಟನಾ ವೃತ್ತಿಗೆ ಅದು ದೊಡ್ಡ ಸಮಸ್ಯೆ ಆಗಲಿದೆ. ಹೌದು, ದರ್ಶನ್ಗೆ ಕೋರ್ಟ್ ಜಾಮೀನನ್ನ ನೀಡಿರೋದು ಸರ್ಜರಿ ಮಾಡಿಸಿಕೊಳ್ಳಲೆಂದು. ಆದ್ರೆ ದರ್ಶನ್ ಇದುವರೆಗೆ ಕೂಡ ಸರ್ಜರಿಯನ್ನ ಮಾಡಿಸಿಕೊಂಡಿಲ್ಲ. ಇದರಿಂದಾಗಿ ದರ್ಶನ್ 6 ವಾರಗಳಿಗೂ ಮೊದಲೇ ಮತ್ತೆ ಜೈಲನ್ನ ಸೇರಬೇಕಾದ ಅನಿವಾರ್ಯ ಎದುರಾಗುವ ಸಂಕಷ್ಟ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ಇನ್ನು ದರ್ಶನ್ ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡ್ರೆ ಅದಕ್ಕೂ ನಾನಾ ಸಮಸ್ಯೆಗಳು ಎದುರಾಗುವ ಎಲ್ಲಾ ಲಕ್ಷಣಗಳು ಕೂಡ ಇವೆ. ಹಾಗಾದ್ರೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾ ಇಲ್ವಾ, ಯಾಕೆ ಅನ್ನೋದಾದ್ರೆ, ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಿಕೊಂಡ್ರೆ ಮುಂದೆ ಅವರ ನಟನಾ ವೃತ್ತಿಗೆ ಅದು ದೊಡ್ಡ ಸಮಸ್ಯೆ ಆಗಲಿದೆ. ಹೆಚ್ಚಾಗಿ ಸಾಹಸಮಯ ಪಾತ್ರಗಳನ್ನ ನಟಿಸಲು ದಚ್ಚು ಭವಿಷ್ಯದಲ್ಲಿ ಆಕ್ಷನ್ ಸಿನಿಮಾಗಳಲ್ಲಿ ನಟಿಸಲು ಆಗೋದಿಲ್ಲ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲ, ರಿಸ್ಕ್ ತೆಗೆದುಕೊಂಡು ಇನ್ಮುಂದೆ ಸ್ಟೆಪ್ ಅನ್ನ ಕೂಡ ಹಾಕೋದು ಅನುಮಾನ ಇದೆ. ಇದೇ ಕಾರಣಕ್ಕಾಗಿ ದರ್ಶನ್ ಆಪರೇಷನ್ ಬೇಡ ಅಂತ ಇದ್ದಾರೆ. ಹಾಗಾದ್ರೆ ಡಿ ಬಾಸ್ ಸದ್ಯಕ್ಕೆ ಅವರ ಬೆನ್ನು ನೋವಿಗೆ ಯಾವ ಚಿಕಿತ್ಸೆ ಪಡಿತಾರೆ ಅನ್ನೋದೇ ಅವರ ಅಭಿಮಾನಿಗಳಿಗೆ ಕಾಡ್ತಿರುವ ಪ್ರಶ್ನೆಯಾಗಿದೆ.